ಗುಡ್ ಮಾರ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ಸಂಡೇ ವ್ಲಾಗು ರಿಲ್ಯಾಕ್ಸ್ ಆಗಿದೆ. ಆ್ಯಸ್ ಯೂಶ್ವಲ್ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ಕಡಲೆಕಾಳು ಶೇಂಗೆಲ್ಲ ನೆನೆಕೊಂಡು ತಿಂತಾಯಿದ್ದೀವಿ. ಇಲ್ಲಿ ರಾಗಿ ಗಂಜಿ, ಫರ್ಮೆಂಟೆಡ್ ರಾಗಿ ಗಂಜಿ ಇದು. ಅಂದರೆ ರಾತ್ರಿನೇ ರಾಗಿ ಗಂಜಿ ಮಾಡಿ ಅದನ್ನು ಓವರ್ ನೈಟು ವಾಟ್ರಲ್ಲಿ ಸೋಕ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಕುಡಿಯುವಂಥದ್ದು ತುಂಬ ಒಳ್ಳೆಯದು ಬೇಸಿಗೆಗೆ. ಇಲ್ಲಿ ನಾನು ಒಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಾನು ಡಿಟಾಕ್ಸ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ. ಇದು ಪಾಲಕ್ ಡಿಟಾಕ್ಸ್ ಕ್ಯೂಬು. ಪಾಲಕ್ಕು, ನೆಲ್ಲಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡಿ ನಾನು ಇದನ್ನು ಫ್ರೀಸ್ ಮಾಡಿ ಕ್ಯೂಬ್ಸ್ ಮಾಡಿ ಇಟ್ಟಿರ್ತೀನಿ. ಸೊ ಮಾರ್ನಿಂಗ್ ನನಗೆ ಕುಡಿಯೋಕೆ ಈಸಿ ಆಗುತ್ತೆ. ಏನಿಲ್ಲ, ಈ ಥರ 2 ಕ್ಯೂಬ್ ಹಾಕ್ಬಿಟ್ಟು ಸ್ವಲ್ಪ ಹಾಟ್ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸ್ಟಿರ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಕುಡಿಯೋದು. ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಬೆನಿಫಿಟ್ಸು ಡೈಲಿ ಮಾಡ್ಕೊಳಕ್ಕಾಗಲ್ವಲ್ಲ, ಸೊ ಈ ಥರ ಕ್ಯೂಬ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇವಾಗ ಆಲ್ರೆಡಿ ಸ್ಟಾಕ್ ಇದೆ, ಹಾಗಾಗಿ ಅದು ಖಾಲಿ ಆಗಲಿ, ಫ್ರೆಶ್ ಆಗಿ ಮಾಡಿದಾಗ ತೋರಿಸ್ತೀನಿ. ನೋಡಿ, ಒಂದು 1 ಮಿನಿಟ್ ವಾಟ್ರಲ್ಲಿ ಸ್ಟಿರ್ ಮಾಡಿ ಸೋಕ್ ಮಾಡಿದ್ರೆ ರೆಡಿ ಟು ಡ್ರಿಂಕ್ ಡಿಟಾಕ್ಸ್. ತುಂಬ ಚೆನ್ನಾಗಿರುತ್ತೆ. ಒಂದು 15 ಡೇಸ್ ಇಟ್ಕೋಬೋದು ಫ್ರೀಝರಲ್ಲಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು. ಸೊ ಹನಿ ಹಾಕೋದೇನು ಬೇಡ, ಹನಿ ಮತ್ತು ಲೆಮನ್ ಏನೂ ಹಾಕೋದು ಬೇಡ, ಬಿಕಾಸ್ ನಾವು ಅದಕ್ಕೆ ನೆಲ್ಲಿಕಾಯಿ ಹಾಕಿರ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಬೇಸಿಗೆಯಲ್ಲೂ ಚೆನ್ನಾಗಿರುತ್ತೆ ಡಿಟಾಕ್ಸ್ ಡ್ರಿಂಕು. ತುಂಬ ಏನು ಹೀಟ್ ಆಗೋಲ್ಲ ಬಾಡಿ. ನೋಡಿ, ರೆಡಿಯಾಗಿದೆ. ಈಗ ನಾನು ಎಂಜಾಯ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ಈ ಕಡೆ ಇವಾಗ ಆಲ್ರೆಡಿ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಹೆಚ್ಚುತ್ತಾ ಇದ್ದೀವಿ. ಸಂಡೇ ಇರೋದ್ರಿಂದ ನಿಧಾನಕ್ಕೆ, ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ಸ್ವಲ್ಪ ಈ ಹಾಲಿಡೇಸಲ್ಲಿ ಸಂಡೇ ಸ್ವಲ್ಪ ರಿಲ್ಯಾಕ್ಸಾಗಿ ನಾವು ಲೇಟಾಗಿ ಬ್ರಂಚ್ ಟೈಪ್ ಏನಾದರೂ ಮಾಡ್ಕೊಂಡು ತಿಂತೀವಿ. ಗಂಜಿ, ಮೊಸರನ್ನ ಈ ಥರ. ಗಂಜಿಗೆ ಮೆಣಸಿಕಾಯಿ ಬೇಡ. ನೋಡಿ, ಮೊಸರು, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ನಾನು ಡಿಟಾಕ್ಸ್ ಕುಡಿತಾ ಇದ್ದೀನಿ. ಮನೆಯಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಗಂಜಿ ಮಾಡ್ತಾಯಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಫರ್ಮೆಂಟ್ ಮಾಡಿಟ್ಟಿದ್ದೆ. ನೋಡಿ, ಚೆನ್ನಾಗಿ ವಿಸ್ಕ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟು ಹಾಕ್ಬಿಟ್ಟು ಗಂಜಿನ ಸ್ವಲ್ಪ ಫಿಲ್ಟರ್ ಮಾಡ್ಕೊತಿದ್ದೀವಿ. ಯಾಕಂದರೆ ಅದು ಸ್ವಲ್ಪ ಲಮ್ಸ್ ಇರುತ್ತೆ. ಬಿಕಾಸ್ ನಾವು ರಾತ್ರಿ ಗಂಜಿ ಮಾಡಿ ಸೋಕ್ ಮಾಡಿರ್ತೀವಲ್ಲ, ಅದನ್ನು ಸ್ವಲ್ಪ ಬಾಯಿಗೆ ಕುಡಿಬೇಕಾದ್ರೆ ಚೆನ್ನಾಗಿರಲ್ಲ. ಈ ರೀತಿ ನೀಟಾಗಿ ಅದನ್ನು ಶೋಧಿಸ್ಕೊಂಡು ಒಂದು ಫಿಲ್ಟರ್ ಸಹಾಯದಿಂದ, ಸೊ ಮೇಲ್ಗಡೆ ಎಲ್ಲ ಸ್ವಲ್ಪ ಈ ಥರ ಬರುತ್ತೆ ರೆಸಿಡ್ಯೂಸು, ಅದನ್ನು ತೆಗೆದುಬಿಟ್ಟು ಸೊ ರೆಡಿ ಟು ಡ್ರಿಂಕ್ ಸಮ್ಮರ್ ಡ್ರಿಂಕ್ ರಾಗಿ ಗಂಜಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಏನಿಲ್ಲ, ರಾತ್ರಿ ರಾಗಿ ಗಂಜಿನ ಮಾಡಿ ಜಸ್ಟ್ ಪ್ಲೇನ್ ವಾಟ್ರಲ್ಲಿ ರಾಗಿ ಹಿಟ್ಟನ್ನು ಹಾಕಿ ಗಟ್ಟಿಗೆ ಗಂಜಿ ಮಾಡಿ ಅದನ್ನು ಬಿಟ್ಬಿಡಬೇಕು. ತಣ್ಣಗಾದಮೇಲೆ ನಾಳೆ ಬೆಳಗ್ಗೆ ಅದನ್ನು ಈ ರೀತಿ ವಿಸ್ಕ್ ಮಾಡಿಕೊಂಡು ಸ್ವಲ್ಪ ನೀರು, ಮೊಸರು, ಉಪ್ಪು ಹಾಕ್ಕೊಂಡು ವಿಸ್ಕ್ ಮಾಡಿ ಶೋಧಿಸ್ಕೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ರೆಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋದಕ್ಕಿಂತ ಒಂದ್ಸಲ ನೀವು ಮಾಡ್ಕೊಂಡು ಕುಡೀರಿ. ತುಂಬ ತಂಪು ದೇಹಕ್ಕೆ, ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಫರ್ಮೆಂಟೆಡ್ ಗಂಜಿ ಆಗಿರ್ಬೋದು. ಸೊ ಇವಾಗ ನಾನು ಫರ್ಮೆಂಟೆಡ್ ಕರ್ಡ್ ರೈಸ್ ತೋರಿಸ್ತೀನಿ ನೋಡಿ. ರಾತ್ರಿ ಉಳಿದಿರೋ ಅನ್ನವನ್ನು ನೀರು ಹಾಕಿ ಈ ರೀತಿ ಫರ್ಮೆಂಟ್ ಮಾಡಿಡಬೇಕು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸೊ ಚಿಕ್ಕದಾಗಿ ಹೆಚ್ಚಿರುವಂಥ ಹಸಿಮೆಣಸಿಕಾಯಿ, ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಈ ರಾಗಿ ಗಂಜಿ ಆಗಿರ್ಬೋದು, ಈ ಮೊಸರನ್ನ ಆಗಿರ್ಬೋದು. ಇದಕ್ಕೆ ಮೊಸರನ್ನ ಅನ್ನೋದಕ್ಕಿಂತ ಫರ್ಮೆಂಟೆಡ್ ರೈಸ್ ಅಂತ ಕರೀತಾರೆ, ಗಂಜಿ ಅನ್ನ ಅಂತ ಕರೀತಾರೆ. ಬಿಕಾಸ್ ನಾವು ರಾತ್ರಿ ಮಾಡಿಟ್ಟಿರೋ ಅನ್ನ ನೀರದಲ್ಲಿ ಸೋಕ್ ಮಾಡಿದಾಗ ಅದೊಂದು ಗಟ್ ಹೆಲ್ತ್ಗೆ ತುಂಬ ಚೆನ್ನಾಗಿರುವಂಥ ಒಂದು ಬ್ಯಾಕ್ಟೀರಿಯಾನ ರಿಲೀಸ್ ಮಾಡುತ್ತೆ. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ. ತುಂಬ ಆಡ್ ಅನಿಸುತ್ತೆ ನಿಮ್ಗೆ ಇದು ಯಾವ ರೀತಿ ಇದು ಕರ್ಡ್ ರೈಸ್ ಅನಿಸುತ್ತೆ, ಬಟ್ ಒಂದು ಸಲ ಟ್ರೈ ಮಾಡಿ. ನಿಮಗೆ ತುಂಬ ಎಫೆಕ್ಟ್ ಅನಿಸುತ್ತೆ. ಹೊಟ್ಟೆ ತುಂಬ ತಂಪು ಅನಿಸುತ್ತೆ ಬೇಸಿಗೆಗೆ. ನೋಡಿ, ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದಾರೆ. ಮಕ್ಕಳು ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ರಸ ಹಾಕ್ಕೊಂಡು ತಿನ್ನಬೇಕು. ಸೊ ಆ್ಯಸ್ ಯೂಶ್ವಲ್ ನಮ್ಮ ಮನೆ ಟೇಸ್ಟ್ ಮೇಕರ್ ತುಂಬ ಚೆನ್ನಾಗಿದೆ ಅಂತ ರಿಸಲ್ಟ್ ಕೊಡ್ತಿದ್ದಾರೆ. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಸಂಡೇ ಬ್ರಂಚ್ ಆಗಿತ್ತು. ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು, ತುಂಬ ಈರುಳ್ಳಿ ಇತ್ತಲ್ಲ, ಲಾಸ್ಟ್ ವೇಗಲ್ಲಿ ತೋರಿಸಿದ್ದೆ, ಈರುಳ್ಳಿ ತುಂಬ ತಂದಿದ್ದಾರೆ ನಮ್ಮ ಮನೆಯವರು ಅಂತ. ಅದಕ್ಕೋಸ್ಕರ ಸ್ವಲ್ಪ ಈ ಆನಿಯನ್ ಸಮೋಸ, ಈರುಳ್ಳಿ ಸಮೋಸ ಮಾಡೋಣ ಅಂತ ಮೈದಾ ಹಿಟ್ಟನ್ನು ಸ್ವಲ್ಪ ಕಲೋಂಜಿ, ಈರುಳ್ಳಿ ಬೀಜ ಅಂತಾರಲ್ಲ, ಅದನ್ನು ಹಾಕಿ ಕಲಸಿಟ್ಟಿದ್ದೆ. ಸ್ವಲ್ಪನೇ ಇತ್ತು ಮೈದಾ ಹಿಟ್ಟು, ಮತ್ತು ಯಾರು ಅಂಗಡಿ ಹೋಗ್ತಾರೋರು ಅಂದ್ಬಿಟ್ಟು ಎಷ್ಟಿತ್ತು ಅಷ್ಟು ಮಾಡಿದ್ದೆ. ಅದು ಕಲಸೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಮರ್ತುಬಿಟ್ಬಿಟ್ಟಿದೆ. ನೋಡಿ, ಈ ಥರ ಎಷ್ಟು ತಿಕ್ಕಾಗಿರಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಸಮೋಸ ಮಾಡೋದಕ್ಕೆ ಮೇಲ್ಗಡೆ ಲೇಯರು ಸ್ವಲ್ಪ ಎಣ್ಣೆ, ಮೈದಾ ಹಿಟ್ಟು, ಉಪ್ಪು ಹಾಕಿ
ಸ್ವಲ್ಪ ಅದನ್ನು ರಬ್ ಮಾಡಿ ಆಮೇಲೆ ನೀರು ಹಾಕಿ ಕಲಸಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಇಷ್ಟು ತಿಕ್ಕಾಗಿದ್ದರೆ ಸಾಕು. ಈಗ ಉದ್ದಿ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ತಿಕ್ಕಾಗಿದ್ದರೆ ಸಾಕು, ತೋರಿಸ್ತಾ ಇದ್ದೀನಿ ನೋಡಿ. ಸೊ ಒಂದು ಕಡೆ ಸ್ವಲ್ಪ ದಪ್ಪ ಅನ್ನಿಸ್ತು, ಅದನ್ನು ಸ್ವಲ್ಪ ತಿನ್ ಮಾಡ್ಕೊತಾ ಇದ್ದೀನಿ ಶೇಪಿಗೆ. ಇವಾಗ ಇದನ್ನು ಒಂದು ಸಮೋಸಾಗೆ ಹೆಂಗೆ ಸ್ಟ್ರೈಪ್ಸ್ ಬೇಕೋ ಆ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾಗ್ಬಿಡ್ತು ಹಿಟ್ಟು, ಹಾಗಾಗಿ ಸ್ವಲ್ಪ ಹಿಡಿತಾ ಇದೆ. ಮೈದಾ ಹಿಟ್ಟು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಚೂರು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಪರವಾಗಿಲ್ಲ, ಓಕೆ, ಇದು ತುಂಬ ಚೆನ್ನಾಗಿ ಬಂತು. ತೋರಿಸ್ತೀನಿ ನೆಕ್ಸ್ಟು. ಈ ರೀತಿ ನಾವು ಸಮೋಸಾಗೆ ಲೇಯರ್ನ ಕಟ್ ಮಾಡಿಟ್ಕೋಬೇಕು ನೋಡಿ. ಇದು ಸ್ವಲ್ಪ ತಿಕ್ ಅನ್ನಿಸ್ತೀನಿ, ಚೂರು ಶೇಪ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಸಮೋಸಾಗೆ ಆನಿಯನ್ ಫಿಲ್ ಮಾಡಿದ್ದೆ, ಅದನ್ನು ನಾನು ತೋರಿಸೋದನ್ನು ಮರ್ತುಬಿಟ್ಟೆ. ಆನಿಯನ್ ಫಿಲ್ ಮಾಡೋದು, ಬಟ್ ರೆಡಿ ಇದೆ ನೋಡಿ. ಉದ್ದುದ್ದಕ್ಕೆ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ನಾವು ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕಿ ಫಿಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಜೀರಿಗೆ ಜಾಸ್ತಿ ಹಾಕಬೇಕು ನೋಡಿ. ಈ ಥರ ಫಿಲ್ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ. ಸ್ವಲ್ಪ ನಾನು ಹೇಳಿದ್ನಲ್ಲ ಎಲೆ ಮೆತ್ತಗಾಗಿತ್ತು ಅಂತ, ಹಾಗಾಗಿ ಶೇಪ್ ಒಂದು ಸ್ವಲ್ಪ ಇದು ಬರ್ತಾಯಿದೆ. ಬಟ್ ಫಸ್ಟ್ ಒಂದು ಸರಿಗೆ ಬರಲಿಲ್ಲ. ಸೊ ನೆಕ್ಸ್ಟೆಲ್ಲ ಸಮೋಸ ತುಂಬ ಚೆನ್ನಾಗಿತ್ತು. ಹೇಳಬೇಕು ಅಂದರೆ ನನಗೆ ತಿನ್ನೋಕ್ಕೆ ಬಿಡಲಿಲ್ಲ ಇವರು ಸಮೋಸ. ಒಂದೇ ಒಂದು ಬಿಟ್ಟಿದ್ರು, ಅಷ್ಟು ಚೆನ್ನಾಗಾಗಿತ್ತು. ಸೊ ನೋಡಿ ಯಾವ ರೀತಿ ಫಿಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಫಿಲ್ ಮಾಡೋದಂತ ನೋಡಿ. ಈ ಥರ ಕೋನ್ ಶೇಪಲ್ಲಿ ಮಿನಿ ಸಮೋಸ ಟೈಪು ನೋಡಿ. ಈ ಥರ ಮಿನಿ ಸಮೋಸ ಟೈಪು. ನನಗೆ ಆ್ಯಕ್ಚುಲಿ ಹಿಟ್ಟು ಬೇರೆ ಮೆತ್ತಗಿತ್ತ, ಅದು ಬೇರೆ ಬೇಜಾರಾಗ್ತಿತ್ತು. ಬಟ್ ವಿಡಿಯೋ ಮಾಡಬೇಕು ಅಂತ ಬೇರೆ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸವರ್ಬಿಟ್ಟು ಅದು ಸೀಲ್ ಮಾಡಬೇಕು. ಇಲ್ಲಾಂದರೆ ಅದು ಎಣ್ಣೆಲಿ ಹಾಕಿದಾಗ ಹೊರಗೆ ಬಂದುಬಿಡುತ್ತೆ. ಆನಿಯನ್ ಅಲ್ವಾ, ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನಾನು ಆಲ್ರೆಡಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಅಲ್ಲಿ ಬಿಸಿ ಆಗ್ತಾಯಿದೆ. ಸೊ ನಾನಿಲ್ಲಿ ಸಮೋಸವನ್ನು ಎಲ್ಲ ಫಿಲ್ ಮಾಡ್ಕೊತಾಯಿದ್ದೀನಿ. ಅಟ್ಲೀಸ್ಟ್ ಒಂದು 3-4 ಆದರೂ ಅದು ನಿಧಾನಕ್ಕೆ ಒಂದು 5 ಇಲ್ಲ 10 ಮಿನಿಟ್ಸ್ ಅದು ಫ್ರೈ ಆಗಬೇಕಲ್ವ ಸಣ್ಣ ಉರಿಲಿ. ಹಾಗಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡ್ಕೋಬೋದು ನೀವು ಯಾವ ರೀತಿ ಫಿಲ್ ಮಾಡ್ತಿದ್ದೀನಿ ಅಂತ ನೋಡಿ. ಸ್ವಲ್ಪ ಪೇಷನ್ಸ್ ಬೇಕು ನೋಡಿ. ಈ ರೀತಿ ಇದು ತುಂಬ ಚೆನ್ನಾಗಿ ಬಂತು ನೋಡಿ. ಇದು ಸಮೋಸ ಶೇಪಲ್ಲಿ ಬಂದಿದೆ ನೋಡಿ. ಈ ರೀತಿ ಫಿಲ್ ಮಾಡ್ಕೋಬೇಕು ನೋಡಿ. ಎಣ್ಣೆ ಕಾದಿದೆ, ಬಿಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಮೀಡಿಯಮ್ ಹೀಟಲ್ಲಿ ಇದನ್ನು ಮಾಡಿಕೊಂಡು ಹಾಕಬೇಕಾದ್ರೆ ಮೀಡಿಯಮ್ ಹೀಟಲ್ಲಿ ಇರಬೇಕು ನೋಡಿ. ಫ್ರೈ ಆಗ್ತಾಯಿದೆ. ಸ್ವಲ್ಪ ಸೀದ್ಬಿಟ್ರೆ ಮತ್ತು ಒಳಗಡೆದೆಲ್ಲ ಈರುಳ್ಳಿ ಹಸಿ ಹಸಿ ಆಗಿಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಬೇಕು. ಒಂದು ಬ್ಯಾಚ್ ರೆಡಿಯಾಗಿದೆ. ಸೊ ಮೈ ಹಸ್ಬೆಂಡ್ ಮತ್ತು ಮಕ್ಕಳು ಟೇಸ್ಟಿಗೆ ವೆಯ್ಟ್ ಮಾಡ್ತಿದ್ದಾರೆ. ಟೇಸ್ಟ್ ಮಾಡ್ತಿದ್ದಾರೆ ನೋಡಿ ನಮ್ಮ ಮನೆಯವರು. ಹಿಂಗಿದೆ ಅಂತ ಸಮೋಸ ಹೇಳ್ತಾರೆ, ಇವರು ರಿವ್ಯೂ ಕೊಡ್ತಾರೆ ನೋಡಿ. ಸ್ವಲ್ಪ ಹಸಿಮೆಣ್ಸಿಕಾಯಿನ ಫ್ರೈ ಮಾಡಿ ಕೆಚಪ್ ಜೊತೆ, ತುಂಬ ಬಿಸಿ ಇದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಅಂತ ನೋಡಿ, ಬಿಸಿ ಇದೆ. ಎಸ್. ಸೊ ಇವಾಗ ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ, ಬದನೆಕಾಯಿ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿ ಪಲ್ಯ ಮಾಡಿದ್ದೆ. ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೆ ನೈಟ್ ಡಿನ್ನರು, ಯಾಕಂದರೆ ಬ್ರಂಚ್ ಮಾಡಿದ್ವಿ, ಸಂಜೆ ಸ್ನ್ಯಾಕ್ಸ್ ತಿಂದಿದ್ವಲ್ಲ, ಹಾಗಾಗಿ ನೋಡಿ. ಆಯಿಲ್ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಇವಾಗ ಇದಕ್ಕೆ ಸಾಸಿವೆ, ಜೀರಿಗೆ, ನಿಮಗೆ ಗೊತ್ತಿದ್ದಂಗೆ ನಾನು ಎಲ್ಲನೂ ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ನ ಒಂದೇ ಸಲ ಹಾಕ್ಬಿಡ್ತೀನಿ ರೆಡಿ ಮಾಡಿಟ್ಕೊಂಡು. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ತಿದ್ದೀನಿ. ಬದನೆಕಾಯಿ ಪಲ್ಯ ಆದ್ರೂ ಏನು ತುಂಬ ಎಣ್ಣೆ ಹಾಕಬೇಕು ಅಂತೇನಿಲ್ಲ ನೋಡಿ. ಇವಾಗ ಉದ್ದುದ್ದಕ್ಕೆ ಹೆಚ್ಚಿರೋ ಹಸಿಮೆಣಸಿಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಹಾಕಿದ್ದೀನಿ. ಕರಿಬೇವು ಚಟಪಟ ಅಂತ ಇದೆ. ನೀವು ಅಂದ್ಕೋಬೋದು ಏನು ಇಷ್ಟೊಂದು ಮೆಣಸಿಕಾಯಿ ಹಾಕ್ತಿದ್ದಾರೆ ಅಂತ. ಆ್ಯಕ್ಚುಲಿ ತುಂಬ ಖಾರನೇ ಇಲ್ಲ, ತುಂಬ ಸಪ್ಪಾಗಿಬಿಟ್ಟಿತ್ತು ಪಲ್ಯ. ಮತ್ತು ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕಿ ಪಲ್ಯ ಮಾಡಿದ್ದಾಯಿತು ನೋಡಿ. ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲಿ. ತುಂಬ ಏನು ಆಯಿಲ್ ಹಾಕಿಲ್ಲ, ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಮಧ್ಯಾಹ್ನವೂ ಫ್ರೈ ಮಾಡಿ ತಿಂದಿದ್ವಲ್ಲ, ಹಾಗಾಗಿ ನೋಡಿ. ದಪ್ಪ ದಪ್ಪ ಹೆಚ್ಚಿರೋ ಈರುಳ್ಳಿ, ನಾನು ಮದುವೆ ಮನೆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ನೋಡ್ಬೋದು, ಈರುಳ್ಳಿ, ಹಸಿಮೆಣಸಿಕಾಯಿ, ಕ್ಯಾಪ್ಸಿಕಮ್ಮು, ಬದನೆಕಾಯಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿದ್ದೀನಿ ನೋಡಿ. ಒಂದು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ, ಬಿಕಾಸ್ ಇದು ಎಣ್ಣೆ ಬದನೆಕಾಯಿ ಟೈಪ್ ಅಲ್ವಾ, ಸ್ವಲ್ಪ ಹೋಳುಗಳು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿ ಮಾಡ್ತಾಯಿದ್ದೀನಿ ನೋಡಿ. ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಇವಾಗ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಉರಿ ನೋಡಿ ಸ್ವಲ್ಪ ಮೀಡಿಯಮಲ್ಲೇ ಕುಟ್ಕೊಂಡಿದ್ದೀನಿ, ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಬದನೆಕಾಯಿ ನೋಡಿ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ನೀರು ಮತ್ತು ಉಪ್ಪು ಹಾಕಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಇವಾಗ ನೋಡಿ ಎಷ್ಟು ವೈಟ್ ಇದೆ, ತುಂಬ ಫ್ರೆಶ್ ಆಗಿ ಟೆಂಡರ್ ಆಗಿತ್ತು ಬದನೆಕಾಯಿ.
ಇದ್ರ ಚಟ್ನಿ ಮಾಡಬೇಕಿತ್ತು, ತುಂಬ ಚೆನ್ನಾಗಿರೋದು. ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಅರಿಶಿನ, ಸಾಂಬಾರು ಪುಡಿ ಅಮ್ಮ ಮನೆಯಲ್ಲೇ ಮಾಡಿಕೊಡ್ತಾರೆ, ಸೊ ಅದ್ರದ್ದು ಹಾಕಿದ್ದೀನಿ. ಸ್ವಲ್ಪ ಉರಿ ನೋಡಿ, ಇವಾಗ ಮೀಡಿಯಮ್ ಮಾಡಿದೆ. ಎಸ್, ಇವಾಗೆಲ್ಲ ಉಪ್ಪು, ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಬದನೆಕಾಯಿ ಪಲ್ಯ ಎಲ್ಲ ಮಾಡಿದಾಗ ನಾನು ಕಸೂರಿ ಮೇಥಿ, ಒಣ ಮೆಂತ್ಯ ಇದನ್ನ ಥರ ಹಾಕ್ತೀನಿ. ಇದು ನೋಡಿ ಕುರ್ಷಣ್ಣಿ ಪುಡಿ ಅಂತ, ಕುರ್ಷಣ್ಣಿ ಅಂತ ಸಿಗುತ್ತೆ ಪಲ್ಯಗೆ, ಕಂಪಲ್ಸರಿ ಇದು. ಯಾವ ಪಲ್ಯಗೆ? ಬದನೆಕಾಯಿ ಪಲ್ಯಗೆ ನಮ್ಮ ಕಡೆ. ಸ್ವಲ್ಪ ಧನಿಯಾ ಪುಡಿ, ಇನ್ನೊಂದು ಪುಡಿ ನೋಡ್ತಾ ಇದ್ದೀರಲ್ವ, ಇದು ಶೇಂಗಾ, ಕಡಲೆ, ಕೊಬ್ಬರಿ, ಎಳ್ಳು, ಬಿಳಿ ಎಳ್ಳು ಇಷ್ಟನ್ನು ಹುರಿದುಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ. ಒಂದು 5 ಸ್ಪೂನ್ ಹಾಕಿದ್ದೀನಿ. ಇವಾಗ ಹುಣಸೆಹಣ್ಣು ತುಂಬ ಇಂಪಾರ್ಟೆಂಟ್, ಇದು ಹುಣಸೆಹಣ್ಣು, ಇಲ್ಲಾಂದರೆ ಆ ಟ್ಯಾಂಗಿನೆಸ್ಸು ಟೊಮೊಟೊದಲ್ಲಿ ಬರಲ್ಲ. ಸೊ ಈ ಹುಣಸೆಹಣ್ಣು ತುಂಬ ಇಂಪಾರ್ಟೆಂಟ್. ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ತುಂಬ ಎಣ್ಣೆಲಿ ಮಾಗ್ಸೋಕ್ಕೆ ಹೋಗಲ್ಲ ನಾನು, ಬಿಕಾಸ್ ಇಟ್ ಟೇಕ್ಸ್ ಸೋ ಮಚ್ ಟೈಮ್. ಸೊ ತುಂಬ ಅದನ್ನು ಮಾಡೋಕ್ಕೋಗಲ್ಲ. ಹಂಗಾಗಿ ನೋಡಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಹಾಕ್ಬಿಟ್ಟು, ಸೊ ಸ್ವಲ್ಪ ಖಾರ ಪುಡಿ, ನಾನು ಆವಾಗಲೇ ಹೇಳಿದೆ ಮೆಣಸಿಕಾಯಿ ತುಂಬ ಸಪ್ಪೆ ಅನ್ನಿಸ್ತು ನನಗೆ. ಸೊ ಮತ್ತು ಪಲ್ಯ ಅಷ್ಟು ಟೇಸ್ಟ್ ಬರೋಲ್ಲ, ಹಾಗಾಗಿ ಸ್ವಲ್ಪ ಒಣ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಖಾರ ಇದೆ ಹಾಕ್ತಾಯಿದ್ದೀನಿ. ಈಗ ವಿಷಲ್ ಅದು ವಿಡಿಯೋ ಮಾಡ್ತಾ ಇದ್ನಲ್ವಾ, ಅಲ್ಲಿಗೆ ಅದು ಆಫ್ ಆಗಿಬಿಟ್ಟಿದೆ, ನಾನು ನೋಡೇ ಇಲ್ಲ. ಇದು ನೆಕ್ಸ್ಟ್ ಡೇ ಹಂಗೆ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ನನ್ನ ಮಗಳಿಗೆ ಚಿತ್ರಾನ್ನ ವಿಡಿಯೋ ಮಾಡೋದು ಹೇಳ್ಕೊಡ್ತಿದ್ದಾರೆ. ಸೊ ನನಗೊಂದು ಸ್ವಲ್ಪ ಸ್ಕೂಟಿಲಿ ಬಿದ್ದುಬಿಟ್ಟು ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಹಂಗಾಗಿ ನನಗೆ ಸ್ವಲ್ಪ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ನಿಂತ್ಕೊಂಡು ಕುಕ್ಕಿಂಗ್ ಮಾಡೋಕ್ಕಾಗ್ತಿರಲಿಲ್ಲ. ಓಕೆ, ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ, ಕಾಲು ತುಂಬ ನೋಯ್ತಾ ಇತ್ತಲ್ವ, ಹಾಗಾಗಿ. ಸೊ ಚಿತ್ರಾನ್ನ ರೆಡಿ ಇದೆ, ಸೊ ಪ್ಲೇಟಿಂಗ್ ಆಗಿದೆ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.